Good morning, student friends. In the previous sessions, we have learned the taxable allowances as well as the partly taxable allowances. So, taxable allowance ಮತ್ತು partly taxable allowances ಅಲ್ಲಿ ಏನೆಲ್ಲ ಕಂಟೆಂಟ್ಸ್ ಮಾಹಿತಿ ಇದೆ ಅನ್ನೋದನ್ನ ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಸೊ ಈ ಒಂದು ಸೆಷನಲ್ಲಿ ನಾವು ಅಲೋವೆನ್ಸಸ್ ಎಕ್ಸೆಂಪ್ಟ್ ಅಪ್ ಟು ಸ್ಪೆಸಿಫೈಡ್ ಲಿಮಿಟ್, ಅಂದರೆ ಒಂದು ನಿರ್ದಿಷ್ಟ ಲಿಮಿಟ್ವರೆಗೂ ಎಕ್ಸೆಂಪ್ಷನ್ ಇರುವಂಥ ಅಲೋವೆನ್ಸಸ್ಗಳನ್ನ ನಾವು ಈ ಒಂದು ಸೆಷನಲ್ಲಿ ತಿಳ್ಕೊಳ್ತಾ ಹೋಗೋಣ. Okay, so out of that, one of the very important allowances is house rent allowance. House rent allowance, ಮನೆ ಬಾಡಿಗೆ ಭತ್ಯೆ. ಸೊ ಇದು ಒಬ್ಬ ನೌಕರನಿಗೆ ತನ್ನ ಕಂಪನಿಯಿಂದ ಹೆಚ್ಚಾಗಿ ಹೌಸ್ ರೆಂಟ್ ಅಲೋವೆನ್ಸ್ ಸಿಗುತ್ತೆ. ಅದು ಸರ್ಕಾರಿ ನೌಕರ ಇರ್ಬೋದು, ಖಾಸಗಿ ನೌಕರ ಇರ್ಬೋದು. ಸೊ ಆ ಅಲೋವೆನ್ಸು ಒಂದಷ್ಟು ನಿರ್ದಿಷ್ಟ ಒಂದು ಮಿತಿವರೆಗೆ ಅದಕ್ಕೆ ಎಕ್ಸೆಂಪ್ಷನ್ ಇರುತ್ತೆ. ಹಾಗಾದರೆ ಎಷ್ಟು ಮಿತಿವರೆಗೆ ಎಕ್ಸೆಂಪ್ಷನ್ ಇದೆ ಅಂತ ನಾವು ನೋಡೋಣ. ಸೊ ಹೌಸ್ ರೆಂಟ್ ಅಲೋವೆನ್ಸ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 13A, ಲೀಸ್ಟ್ ಆಫ್ ದ ಫಾಲೋಯಿಂಗ್ ಇಸ್ ಎಕ್ಸೆಂಪ್ಟ್. ಸೊ ಆ್ಯಕ್ಚುಯಲ್ ಅಮೌಂಟ್ ಆಫ್ HR ರಿಸೀವ್ಡ್. ಸೊ ನೀವು ಎಷ್ಟು HRAನ ನಿಮ್ಮ ಎಂಪ್ಲಾಯರ್ ಕಡೆಯಿಂದ ಪಡ್ಕೊಂಡಿದ್ದೀರಾ, ಎಕ್ಸಾಂಪಲ್ 35,000 ಎಕ್ಸಾಂಪಲ್. ದೆನ್ ದ ಸೆಕೆಂಡ್ ಪಾಯಿಂಟ್ ಈಸ್ ಎಕ್ಸೆಸ್ ಆಫ್ ರೆಂಟ್ ಪೇಯ್ಡ್ ಓವರ್ 10% ಆಫ್ ಸ್ಯಾಲ್ರಿ. ರೆಂಟ್ ಪೇಯ್ಡ್ ಮೈನಸ್ 10% ಆಫ್ ಸ್ಯಾಲ್ರಿ. ಸೊ ಈಗ ಆ ಮನೆಗೆ ನೀವಿರುವಂಥ ಮನೆಗೆ ನೀವು ಅಕಸ್ಮಾತ್ ಒಂದು 5,000 ರೂಪಾಯಿ ರೆಂಟ್ ಪೇಮೆಂಟ್ ಮಾಡ್ತಿದ್ದೀರಾ ಅಂದರೆ, ಸೊ ಅಲ್ಲಿಗೆ ವರ್ಷಕ್ಕೆ 12,000 ರೂಪಾಯಿ, 12 ತಿಂಗಳಿಗೆ 5,000 ಇಂಟು 12 ತಿಂಗಳು ಅಂದರೆ 60,000 ರೂಪಾಯಿ ರೆಂಟ್ ಆಗುತ್ತೆ, ಮೈನಸ್ 10% ಆಫ್ ಸ್ಯಾಲ್ರಿ. ಓಕೆ ಸರ್, ಇಲ್ಲಿ ಸ್ಯಾಲ್ರಿ ಅಂದರೆ ಏನು ಸರ್? ಸೊ ವಿ ಹ್ಯಾವ್ ಎ ಸಪ್ರೇಟ್ ಡೆಫಿನೇಷನ್ ಫಾರ್ ಸ್ಯಾಲ್ರಿ ಫಾರ್ HRA. ಸ್ಯಾಲ್ರಿ ಈಸ್ ಈಕ್ವಲ್ ಟು ಬೇಸಿಕ್ ಪ್ಲಸ್ ಡಿಯರ್ನೆಸ್ ಅಲೋವೆನ್ಸ್ which forms part of your retirement benefit plus percentage of commission on turnover. ಸೊ ಅಲ್ಲಿಗೆ ಸ್ಯಾಲ್ರಿ ಅಂದರೆ ನಮ್ಮ ಬೇಸಿಕ್ ಮತ್ತು ಡಿ ಎ ಅಂದರೆ ಕಾಮನ್ DAನ ಇಲ್ಲಿ ತೊಗೊಳಕ್ಕಾಗಲ್ಲ. ಅದರಲ್ಲಿ ಒಂದಷ್ಟು ಪೋರ್ಷನ್ ನಿಮ್ಮ ರಿಟೈರ್ಮೆಂಟ್ ಬೆನಿಫಿಟ್ಗೆ ಎಂಟ್ರಿ ಆಗ್ತಾ ಇರುತ್ತೆ. ಸೊ ಆ ಪೋರ್ಷನನ್ನು ನೀವು ತಗೋಬೋದು, ವಿಚ್ ದ DA ಪಾರ್ಟ್ ಆಫ್ DA ವಿಚ್ ಫಾರ್ಮ್ಸ್ ಪಾರ್ಟ್ ಆಫ್ ಯುವರ್ ಸ್ಯಾಲ್ರಿ ಫಾರ್ ರಿಟೈರ್ಮೆಂಟ್ ಬೆನಿಫಿಟ್ ಪ್ಲಸ್ ಪರ್ಸೆಂಟೇಜ್ ಆಫ್ ಕಮಿಷನ್ ಆನ್ ಟರ್ನ್ ಓವರ್, ಅಂದರೆ ನಿಮ್ಮ ಸೇಲ್ಸ್ ಕಮಿಷನ್ನು, ಪರ್ಸೆಂಟೇಜ್ ಆಫ್ ಸೇಲ್ಸ್ ಕಮಿಷನ್. ಸೊ ಇದನ್ನು ನಾವು ಸ್ಯಾಲ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ರೆಂಟ್ ಪೇಯ್ಡ್ ಮೈನಸ್ 10% ಸ್ಯಾಲ್ರಿ ಎಷ್ಟು ಬರುತ್ತೆ? ಮೂರನೇದು, ದೆನ್ ಇನ್ ಕೇಸ್ ಆಫ್ ಮುಂಬೈ, ಡೆಲ್ಲಿ, ಕೋಲ್ಕತ್ತಾ ಆ್ಯಂಡ್ ಚೆನ್ನೈ, ಮೆಟ್ರೋ ಸಿಟೀಸ್ ಅಂತ ಏನು ಹೇಳ್ತೀವಿ, ಅಲ್ಲಿ 50% ಆಫ್ ಸ್ಯಾಲ್ರಿ. ಅದರ್ ದ್ಯಾನ್ ದ ಮೆಟ್ರೋ ಸಿಟೀಸ್, ಈ 4 ಸಿಟೀಸ್ ಬಿಟ್ಟು ಬೇರೆ ಎಲ್ಲಾದರೂ ಅವ್ರು ವಾಸ ಇದ್ದಾಗ 40% ಆಫ್ ಸ್ಯಾಲ್ರಿ. ಓಕೆ, ಸೊ ಅಲ್ಲಿಗೆ ಈ 3 ಎಲಿಮೆಂಟಲ್ಲಿ ಆ್ಯಕ್ಚುಯಲ್ HRA ರಿಸೀವ್ಡ್, ರೆಂಟ್ ಪೇಯ್ಡ್ ಮೈನಸ್ 10% ಸ್ಯಾಲ್ರಿ, ದೆನ್ 40% ಸ್ಯಾಲ್ರಿ ಆರ್ 50% ಸ್ಯಾಲ್ರಿ ಇನ್ ಮೆಟ್ರೋ ಸಿಟೀಸ್. ಈ 3 ಅಮೌಂಟನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಈ 3 ಅಮೌಂಟಲ್ಲಿ ಯಾವ ಅಮೌಂಟ್ ಕಡಿಮೆ ಇರುತ್ತೋ ಅಷ್ಟಕ್ಕೆ ನಮಗೆ ಎಕ್ಸೆಂಪ್ಷನ್ ಸಿಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಹೌಸ್ ರೆಂಟ್ ಅಲೋವೆನ್ಸ್. ಸೊ ವಿ ವಿಲ್ ಲರ್ನ್ ಇಟ್ ಇನ್ ಬ್ರೀಫ್ ಇನ್ ದ ಅಪ್ಕಮಿಂಗ್ ಸೆಷನ್ಸ್. ನಮಗೆ ಪ್ರಾಬ್ಲಮ್ಸ್ಗಳಿದೆ, ಅಲ್ಲಿ ನಿಮಗೆ ಇದ್ರ ಬಗ್ಗೆ ಸ್ಪಷ್ಟವಾಗಿ ನಿಮಗೆ ಒಂದು ತಿಳುವಳಿಕೆ ಬರುತ್ತೆ. ನೆಕ್ಸ್ಟ್, ಅಲೋವೆನ್ಸಸ್. ಹೈ ಆಟಿಟ್ಯೂಡ್ ಸ್ನೋ ಏರಿಯಾ ಅಲೋವೆನ್ಸ್. ನೋಡಿ, ಹೈ ಆಟಿಟ್ಯೂಡ್ ಅಥವಾ ಸ್ನೋ ಏರಿಯಾ ಅಲೋವೆನ್ಸ್ ಅಂತ ಬರುತ್ತೆ. ಸೊ ₹300 to 800 ಪರ್ ಮಂತ್. ಸೊ 300 ರೂಪಾಯಿಂದ 800 ರೂಪಾಯಿವರೆಗೂ ಒಂದು ಸ್ಟ್ಯಾಂಡರ್ಡ್ ಎಕ್ಸೆಂಪ್ಷನ್ಸ್ ಇರುತ್ತೆ, ಡಿಪೆಂಡಿಂಗ್ ಅಪಾನ್ ದ ಏರಿಯಾ. ಅಂದರೆ ಏರಿಯಾಗೆ ಸಂಬಂಧಪಟ್ಟ ಹಾಗೆ ಇಷ್ಟಿಷ್ಟು ಅಂತ ನಿರ್ಧಾರ ಆಗಿರುತ್ತೆ. ಸೊ ಇಟ್ ಕಮ್ಸ್ ಫ್ರಮ್ rupees, it starts from ₹300 to 800 per month. And in case of Siachen, ಓಕೆ, ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಸಿಯಾಚಿನ್ ಅನ್ನೋ ಒಂದು ಪ್ರದೇಶ ಇದೆ, ಅಲ್ಲಿ ₹7,000 ಪರ್ ಮಂತ್, 7,000 ರೂಪಾಯಿವರೆಗೂ ನಿಮಗೆ ಎಕ್ಸೆಂಪ್ಷನ್, 7,000 ರೂಪಾಯಿ ಎಕ್ಸೆಂಪ್ಷನ್ ಇದೆ. ದೆನ್ ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್, ಚಿಲ್ಡ್ರನ್ ಎಜುಕೇಷನ್ ಅಲೋವೆನ್ಸ್. ಚಿಲ್ಡ್ರನ್ ಎಜುಕೇಷನ್ ಅಲೋವೆನ್ಸ್ ಏನಾದರೂ ನೌಕರನಿಗೆ ಸಿಗ್ತಾ ಇದ್ದರೆ ₹100 ಪರ್ ಮಂತ್ ಪರ್ ಚೈಲ್ಡ್. ಒಂದು ಮಗುಗೆ 100 ರೂಪಾಯಿ ಎಕ್ಸೆಂಪ್ಷನ್ ಸಿಗುತ್ತೆ ತಿಂಗಳಿಗೆ. ಓಕೆ, ಅಲ್ಲಿಗೆ ಮ್ಯಾಕ್ಸಿಮಮ್ 2 ಮಕ್ಕಳಿಗೆ ಮಾತ್ರ ಎಕ್ಸೆಂಪ್ಷನ್ ಸಿಗುತ್ತೆ. ಅಂದರೆ ಒಂದು ಮಗು ಇದ್ದರೆ ತಿಂಗಳಿಗೆ 100 ರೂಪಾಯಿ, ವರ್ಷಕ್ಕೆ 1,200 ರೂಪಾಯಿ. 2 ಮಕ್ಕಳಿದ್ರೆ ತಿಂಗಳಿಗೆ 200 ರೂಪಾಯಿ, ಮ್ಯಾಕ್ಸಿಮಮ್ 2,400 ರೂಪಾಯಿ ವರ್ಷಕ್ಕೆ. ಅಲ್ಲಿಗೆ ಮ್ಯಾಕ್ಸಿಮಮ್ ನಮಗೆ ಚಿಲ್ಡ್ರನ್ ಎಜುಕೇಷನ್ ಅಲೋವೆನ್ಸ್ ಸಿಗೋದು 2,400 ರೂಪಾಯಿ. ಮಿನಿಮಮ್ 1,200, ಮ್ಯಾಕ್ಸಿಮಮ್ 2,400. 3 ಮಕ್ಕಳಿದ್ರೂ ಕೂಡ ನಮಗೆ ಎಕ್ಸೆಂಪ್ಷನ್ ಸಿಗೋದು 2 ಮಕ್ಕಳಿಗೆ ಮಾತ್ರ.
ಇನ್ನು ಮುಂದಕ್ಕೆ ಹೋದರೆ, ಸೊ ವಿ ಹ್ಯಾವ್ ಹಾಸ್ಟೆಲ್ ದಟ್ ಇಸ್ ಚಿಲ್ಡ್ರನ್ ಹಾಸ್ಟೆಲ್ ಅಲೋಯನ್ಸ್ ಫಾರ್ ಹಾಸ್ಟೆಲ್ ಎಕ್ಸ್ಪೆಂಡಿಚರ್ rupees 300 per month per child. Again, rupees 300 per month per child is exempt. ಅಲ್ಲಿ 300 ರೂಪಾಯಿ ನಿಮಗೆ ಎಕ್ಸಂಪ್ಷನ್ ಸಿಗುತ್ತೆ. ಅಗೇನ್ ಮ್ಯಾಕ್ಸಿಮಮ್ ಆಫ್ 2 ಚಿಲ್ಡ್ರನ್. ಒಂದು ಮಗುಗೆ 300 ರೂಪಾಯಿ ತಿಂಗಳಿಗೆ, ಅಲ್ಲಿಗೆ 3600 ರೂಪಾಯಿ ಆಗುತ್ತೆ. ಇಬ್ಬರು ಮಕ್ಕಳಿಗೆ ಅಂದರೆ 7200 ರೂಪಾಯಿವರೆಗೂ ನಿಮಗೆ ವಾರ್ಷಿಕವಾಗಿ ಎಕ್ಸಂಪ್ಷನ್ ಸಿಗುತ್ತೆ. ದೆನ್ ಟ್ರಾನ್ಸ್ಪೋರ್ಟ್ ಅಲೋಯನ್ಸ್ is applicable for only handicapped employee, rupees 3200 per month. ಅಂಗವಿಕಲ ಇರುವಂಥ ನೌಕರರಿಗೆ ಟ್ರಾನ್ಸ್ಪೋರ್ಟ್ ಅಲೋಯನ್ಸಲ್ಲಿ 3200 ರೂಪಾಯಿ ತಿಂಗಳಿಗೆ ಮಾಸಿಕವಾಗಿ ಎಕ್ಸೆಪ್ಷನ್ ಸಿಗುತ್ತೆ. ದೆನ್ ಅಲೋಯನ್ಸ್ ಫಾರ್ ಟ್ರಾನ್ಸ್ಪೋರ್ಟ್ ಎಂಪ್ಲಾಯೀಸ್, ನೀವೇನಾದರೂ ಟ್ರಾನ್ಸ್ಪೋರ್ಟ್ ಕಂಪ್ನಿಗಳಲ್ಲಿ ಎಂಪ್ಲಾಯೀಸ್ ಆಗಿದ್ದರೆ, ಆ ವ್ಯಕ್ತಿ ಎಂಪ್ಲಾಯೀಸ್ ಆಗಿದ್ದರೆ, ಗ್ರಾಂಟೆಡ್ ಟು ಮೀಟ್ ಇಸ್ ಪರ್ಸನಲ್ ಎಕ್ಸ್ಪೆನ್ಸಸ್ ಡ್ಯೂರಿಂಗ್ ಇಸ್ ಡ್ಯೂಟಿ, ಬಟ್ ಸಚ್ ಎಂಪ್ಲಾಯಿ ಈಸ್ ನಾಟ್ ಇನ್ ರಿಸಿಪ್ಟ್ ಆಫ್ ಡೈಲಿ ಅಲೋಯನ್ಸ್. ಅವ್ರಿಗೆ ಡೈಲಿ ಅಲೋಯನ್ಸ್ ಸಿಗ್ತಾ ಇರಬಾರ್ದು. ಅಂಥ ಕೇಸಸಲ್ಲಿ 70% ಆಫ್ ಸಚ್ ಅಲೋಯನ್ಸ್ ನಿಮಗೆ 70% ಆಫ್ ಸಚ್ ಅಲೋಯನ್ಸ್ ನಿಮ್ಗೆ ಏನು ಅಲೋಯನ್ಸ್ ಕೊಡ್ತಾರೆ ಟ್ರಾನ್ಸ್ಪೋರ್ಟ್ ಅಲೋಯನ್ಸು, ಅದರಲ್ಲಿ 70 ಭಾಗ ನಿಮಗೆ ಅಕಸ್ಮಾತ್ 10,000 ನಿಮಗೆ ಟ್ರಾನ್ಸ್ಪೋರ್ಟ್ ಅಲೋಯನ್ಸ್ ಸಿಗ್ತಿದ್ರೆ 70% 7,000, ಅಥವಾ 10,000 ಪರ್ ಮಂತ್ ತಿಂಗಳಿಗೆ 10,000 ರೂಪಾಯಿ, ವಿಚ್ ಎವರ್ ಇಸ್ ಲೆಸ್ 10,000 ಮತ್ತು 70% 7,000, ಎರಡರಲ್ಲಿ ಯಾವ್ದು ಕಡಿಮೆ ಇರುತ್ತೆ ಅಷ್ಟು ಎಕ್ಸಂಪ್ಷನ್ ಸಿಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಬಾರ್ಡರ್ ಏರಿಯಾ ಅಲೋಯನ್ಸ್. ಬಾರ್ಡರ್ ಏರಿಯಾ ಅಲೋಯನ್ಸ್ ಅಗೇನ್ ಇಟ್ ಸ್ಟಾರ್ಟ್ಸ್ ಫ್ರಮ್ rupees 200 ಟು ಅಪ್ ಟು rupees 1,300 ಪರ್ ಮಂತ್. 200 ರೂಪಾಯಿಂದ 1,300 ರೂಪಾಯಿವರೆಗೂ ಎಕ್ಸಂಪ್ಷನ್ ಸಿಗುತ್ತೆ ಡಿಪೆಂಡಿಂಗ್ ಅಪಾನ್ ದ ಏರಿಯಾ. ನೆಕ್ಸ್ಟ್ ಅಂಡರ್ಗ್ರೌಂಡ್ ಅಲೋಯನ್ಸ್, ವರ್ಕಿಂಗ್ ಅಂಡರ್ ದ ಎಂಪ್ಲಾಯೀಸ್ ವರ್ಕಿಂಗ್ ಅಂಡರ್ ಮೈನ್ಸ್. ಸೊ ಅಂಡರ್ಗ್ರೌಂಡ್ ಅಲೋಯನ್ಸ್ ಏನಾದರೂ ಸಿಕ್ಕಿದ್ರೆ ಮಾಸಿಕವಾಗಿ ಅವರಿಗೆ 800 ರೂಪಾಯಿ ಎಕ್ಸೆಪ್ಷನ್ ಇದೆ. ನೆಕ್ಸ್ಟ್ ಅಲೋಯನ್ಸಸ್ ಎಕ್ಸೆಂಪ್ಟೆಡ್ ಅಪಾನ್ ಆ್ಯಕ್ಚುಯಲ್ ಎಕ್ಸ್ಪೆಂಡಿಚರ್. ಏನಪ್ಪ ಇದು ಅಂದರೆ, ಈ ನೋಡಿ ಈ ಹಿಂದೆ ನೋಡಿದ್ದ ಸ್ಲೈಡಲ್ಲಿ ನಮಗೆ ಒಂದು ಫಿಕ್ಸ್ಡ್ ಎಕ್ಸೆಂಪ್ಷನ್ ಇರ್ತಿತ್ತು. ಓಕೆ, 100 ರೂಪಾಯಿ, 300 ರೂಪಾಯಿ, 800 ರೂಪಾಯಿ ಈ ಥರ. ಬಟ್ ಇನ್ ದೀಸ್ ಕೇಸಸ್, ಟ್ರಾವೆಲಿಂಗ್ ಅಲೋಯನ್ಸ್, ಟ್ರಾನ್ಸ್ಫರ್ ಅಲೋಯನ್ಸ್, ಕನ್ವೆಯನ್ಸ್ ಅಲೋಯನ್ಸ್, ಡೈಲಿ ಅಲೋಯನ್ಸ್, ಹೆಲ್ಪರ್ ಅಲೋಯನ್ಸ್, research allowance, then uniform allowance. In all these cases, the amount spent actually for the specific person, for the specific purpose. ಸೊ ನೀವೇನು ಸ್ಪೆಸಿಫಿಕ್ ಪರ್ಪಸ್ಗೆ ನೀವು ಸ್ಪೆಂಡ್ ಮಾಡಿರ್ತೀರೋ ಅಷ್ಟಕ್ಕೆ ಮಾತ್ರ ನಿಮಗೆ ಎಕ್ಸಂಪ್ಷನ್ ಸಿಗುತ್ತೆ. ಎಕ್ಸಾಂಪಲ್, ಯೂನಿಫಾರ್ಮ್ ಅಲೋಯನ್ಸ್ ಅಂತ ತಗೊಳ್ಳಿ. ಅದು ಯು ಹ್ಯಾವ್ ಗಾಟನ್ ಯೂನಿಫಾರ್ಮ್ ಅಲೋಯನ್ಸ್ ಆಫ್ rupees 5,000. 5,000 ರೂಪಾಯಿ ಯೂನಿಫಾರ್ಮ್ ಅಲೋಯನ್ಸ್ ಸಿಕ್ಕಿದೆ ನಿಮಗೆ. ಬಟ್ ಯು ಹ್ಯಾವ್ ಸ್ಪೆಂಟ್ ಓನ್ಲಿ rupees 3,000 ಫಾರ್ ದ ಪರ್ಪಸ್ ಆಫ್ ಗೆಟಿಂಗ್ ಯುವರ್ ಯೂನಿಫಾರ್ಮ್. 3,000 ರೂಪಾಯಿ ಖರ್ಚು ಮಾಡಿದ್ದೀರಾ. ಹಾಗಾದಾಗ ನಿಮಗೆ 3,000 ರೂಪಾಯಿ ನಿಮಗೆ ಎಕ್ಸಂಪ್ಷನ್ ಸಿಗುತ್ತೆ. ಕ್ಲಿಯರ್? ಸೊ ದಟ್ ಇನ್ ದೀಸ್ ಕೇಸಸ್, ಟ್ರಾವೆಲಿಂಗ್ ಅಲೋಯನ್ಸ್, ಕನ್ವೆಯನ್ಸ್ ಅಲೋಯನ್ಸ್, ಡೈಲಿ ಅಲೋಯನ್ಸ್, ಹೆಲ್ಪರ್ ಅಲೋಯನ್ಸ್, ರಿಸರ್ಚ್ ಅಲೋಯನ್ಸ್, uniform allowance, whatever the amount you have spent for the specific purpose, to that extent you will get the exemption. Okay, so ಇಲ್ಲಿವರೆಗೂ ನಾವು ಈ ಸೆಷನಲ್ಲಿ ಸ್ಪೆಸಿಫೈಡ್ ಲಿಮಿಟ್ವರೆಗೂ ಎಕ್ಸಂಪ್ಷನ್ ಸಿಗುವಂಥ ಅಲೋಯನ್ಸಸ್ ಯಾವ್ಯಾವುದು ಅಂತ ತಿಳ್ಕೊಂಡಿದ್ವಿ. So for the better understanding, you can go through this reference, Direct Taxes, Law and Practice, Dr. Vinod K. Singhania, Dr. Kapil Singhania, Taxman publication. So remaining portion, so we will learn in the next session. Thank you very much.